ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, T20 ವಿಶ್ವಕಪ್ ಟೂರ್ನಿಯ ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಅಮೆರಿಕ ತಂಡ ಗೆಲುವಿನ ಖಾತೆಯನ್ನು ತೆರೆದಿದೆ. ಭಾನುವಾರ ನಡೆದಂಥ ಒಂದು ಪಂದ್ಯದಲ್ಲಿ ಕೆನಡಾ ವಿರುದ್ಧ 7 ವಿಕೆಟ್ಗಳ ಗೆಲುವನ್ನು ಅಮೆರಿಕ ತಂಡ ಸಾಧಿಸಿದೆ. ಗ್ರಾಂಡ್ ಫೈನಲ್ ಸ್ಟೇಡಿಯಂನಲ್ಲಿ ನಡೆದಂಥ ಪಂದ್ಯದಲ್ಲಿ ಟಾಸ್ ಸೋತು ಕೆನಡಾ ಮೊದಲು ಬ್ಯಾಟಿಂಗ್ ಮಾಡಿತು. ನವನೀತ್ ದಲಿವಾಲ್ 61 ರನ್ ಮತ್ತು ನಿಕೋಲಸ್ ಕಿಟ್ರನ್ ಅವರು 51 ರನ್ ಬಾರಿಸಿದರು. ಇವರಿಬ್ಬರ ಒಂದು ಅರ್ಧ ಶತಕದ ಬ್ಯಾಟಿಂಗ್ ನೆರವಿನಿಂದ 5 ವಿಕೆಟ್ ಕಳೆದುಕೊಂಡು 194 ರನ್ನನ್ನು ಕೆನಡಾ ಬಾರಿಸಿತು. ಇದೊಂದು ಬೃಹತ್ ಮೊತ್ತದ ಒಂದು ಗುರಿಯನ್ನು ಬೆನ್ನತ್ತಿದ ಅಮೆರಿಕ ಕೇವಲ 17.4 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 197 ರನ್ ಬಾರಿಸಿ ಅಮೋಘ ಗೆಲುವನ್ನು ದಾಖಲಿಸಿತು. ಈ ಗೆಲುವಿನೊಂದಿಗೆ USA ಗರಿಷ್ಠ ಮೊತ್ತ ಚೇಸ್ ಮಾಡಿದ ದಾಖಲೆಯನ್ನು ಕೂಡ ಬರೆಯಿತು. ಇದಕ್ಕೂ ಮುನ್ನ 168 ರನ್ಗಳ ಚೇಸ್ ಮಾಡಿದ್ದು ಅಮೆರಿಕ ತಂಡದ ಅತ್ಯುತ್ತಮ ಸಾಧನೆ ಇದುವರೆಗಿನಾಗಿತ್ತು. ಇದೀಗ T20 ವಿಶ್ವಕಪ್ನ ಮೊಟ್ಟ ಮೊದಲ ಚೊಚ್ಚಲ ಪಂದ್ಯದಲ್ಲೇ ಐತಿಹಾಸಿಕ ಗೆಲುವನ್ನು ಅಮೆರಿಕ ದಾಖಲಿಸಿದೆ. ಚೇಸಿಂಗ್ ವೇಳೆ ಅಮೆರಿಕ ಆರಂಭಿಕ ಆಘಾತವನ್ನು ಎದುರಿಸಬೇಕಾಯಿತು. ತಂಡದ ಖಾತೆ ತೆರೆಯುವ ಮುನ್ನವೇ ಸ್ಟೀವನ್ ಟೇಲರ್ ಡಕೌಟ್ ಆಗಿ ಪೆವಿಲಿಯನ್ ಸೇರಿದರು. 2 ರನ್ ಒಟ್ಟುಗೂಡುವಷ್ಟರಲ್ಲಿ ಮೊನಾಂಗ್ ಪಟೇಲ್ ಕೇವಲ 16 ರನ್ ಅವರು ಕೂಡ ಔಟ್ ಆದರು. ಈ ವೇಳೆ ಜೊತೆಗೂಡಿದ ಆಂಡ್ರೆಸ್ ಗೌಸ್ ಮತ್ತು ಆರನ್ ಜೋನ್ಸ್ ಬಿರುಸಿನ ಬ್ಯಾಟಿಂಗ್ ಮೂಲಕ ಅರ್ಧ ಶತಕ ಬಾರಿಸಿ ತಂಡವನ್ನು ಸಂಕಷ್ಟದಿಂದ ಪಾರು ಮಾಡಿದರು. ಉತ್ತಮ ಹಿಡಿತ ಸಾಧಿಸಿದ ಕೆನಡಾ ಬೌಲರ್ಗಳು ಗೌಸ್ ಮತ್ತು ಜೋನ್ಸ್ ಬ್ಯಾಟಿಂಗ್ ಆರ್ಭಟದ ಮುಂದೆ ಸಪ್ಪಗಾದರು. ಈ ಇಬ್ಬರು ಆಟಗಾರರು ಸೇರಿಕೊಂಡು ಸಿಕ್ಸರ್ ಮತ್ತು ಬೌಂಡ್ರಿಗಳ ಸುರಿ ಮಳೆಯನ್ನೇ ಸುರಿಸಿದರು. ಕಿಕ್ಕಿರಿದು ನೆರೆದ ತವರಿನ ವೀಕ್ಷಕರಿಗೆ ಭರಪೂರ ರಂಜನೆಯನ್ನು ನೀಡಿದರು. ಈ ಜೋಡಿ 3ನೇ ವಿಕೆಟ್ಗೆ ಬರೋಬ್ಬರಿ 131 ರನ್ಗಳ ಅಮೂಲ್ಯ ಜೊತೆಯಾಟವನ್ನು ನಡೆಸಿತು. ಆಂಡ್ರೆಸ್ ಗೌಸ್ 46 ಎಸೆತಗಳಿಂದ 7 ಬೌಂಡ್ರಿ ಮತ್ತು 3 ಸಿಕ್ಸರ್ ಸಹಿತ 65 ರನ್ ಬಾರಿಸಿದರು. ಸ್ಫೋಟಕ ಬ್ಯಾಟಿಂಗ್ ನಡೆಸಿದ ಆರನ್ ಜೋನ್ಸ್ 40 ಎಸೆತಗಳಿಂದ ಬರೋಬ್ಬರಿ 10 ಸಿಕ್ಸರ್ ಮತ್ತು 4 ಬೌಂಡ್ರಿ ಸಿಡಿಸಿ ಅಜೇಯ 94 ರನ್ ಬಾರಿಸಿ ತಂಡವನ್ನು ಗೆಲುವಿನ ದಡ ಸೇರಿಸಿದರು.